गणानां त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिः सेदसादनं श्रीविघ्नेश्वराय नमः। ॐ प्रणो देवी सरस्वती वाजेभिर्वाजिनीवती धीनामवित्र्यवतो संसरस्वत्यै नमः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸೆಪ್ಟೆಂಬರ್ ತಿಂಗಳ ಸಿಂಹರಾಶಿಯ ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಈ ತಿಂಗಳು ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಈ ತಿಂಗಳಲ್ಲಿ ಯಾರೆಲ್ಲ ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ಶುಭವಾಗಲಿ ಎಂದು ತಿಳಿಸುತ್ತಾ, ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಸ್ನೇಹಿತರೆ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಸಿಂಹರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳಿದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆ ಮಾಡಿಕೊಳ್ಳಬೇಕು ಹಾಗೂ ಯಾವ ಎಲ್ಲ ವಿಚಾರಗಳು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಬಹುದು ಎಂಬುದನ್ನು ನೋಡುವುದಾದರೆ, ನಿಮ್ಮ ಕುಟುಂಬ ಜೀವನ, ದಾಂಪತ್ಯ ಹಾಗೂ ವಿದ್ಯಾಭ್ಯಾಸ, ಕೃಷಿ, ಹಣಕಾಸು, ಉದ್ಯೋಗ, ಪ್ರೀತಿ ಎಲ್ಲ ವಿಚಾರಗಳು ಹಾಗೂ ಶುಭ ದಿನಗಳು, ಶುಭ ಬಣ್ಣ, ಈ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳಬಹುದು. ಸ್ನೇಹಿತರೆ, ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಈ ತಿಂಗಳ ಶುಭ ಫಲಗಳಿದೆ. ಸ್ನೇಹಿತರೆ, ಸಿಂಹರಾಶಿಯವರಿಗೆ ನಿಮಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಅತ್ಯಂತ ಒಂದು ಸಕಾರಾತ್ಮಕ, ಧನಾತ್ಮಕ ಮತ್ತು ಆರ್ಥಿಕವಾಗಿ ಸಶಕ್ತವಾದಂತಹ ಒಂದು ಮಾಸವಾಗಲಿದೆ. ಈ ತಿಂಗಳು ನಿಮ್ಮ ರಾಶಿಯಾಧಿಪತಿಯಾದ ಸೂರ್ಯನು ತನ್ನ ಮಿತ್ರ ರಾಶಿಯಾದ ಕನ್ಯಾ ರಾಶಿಯಲ್ಲಿ 2ನೇ ಮನೆಯಲ್ಲಿ ಧನಕಾರಕ ಬುಧನೊಂದಿಗೆ ಸೇರಿ ಶಕ್ತಿಶಾಲಿ ಬುಧಾದಿತ್ಯ ಯೋಗವನ್ನು ರೂಪಿಸಲಿದ್ದಾನೆ. ಇದರಿಂದಾಗಿ ನಿಮ್ಮ ಮಾತಿಗೆ ಹೆಚ್ಚಿನ ಮೌಲ್ಯ ದೊರೆಯಲಿದೆ. ಕೌಟುಂಬಿಕ ಸೌಹಾರ್ದತೆ ಮತ್ತು ಅನಿರೀಕ್ಷಿತ ಆರ್ಥಿಕ ಪ್ರಗತಿ ಕಂಡು ಬರತಕ್ಕಂಥ ಒಂದು ತಿಂಗಳಾಗಲಿದೆ. ಹಳೆಯ ಅಡೆತಡೆಗಳು ದೂರವಾಗಿ ನಿಮ್ಮ ವ್ಯಕ್ತಿತ್ವಕ್ಕೆ ಹಾಗೂ ಶ್ರಮಕ್ಕೆ ಅರ್ಹ ಮನ್ನಣೆ ಸಿಗುವ ಒಂದು ಸುವರ್ಣ ಕಾಲವಾಗಲಿದೆ. ಈ ತಿಂಗಳ ನಿಮ್ಮ ವ್ಯಕ್ತಿತ್ವ ಮತ್ತು ಜೀವನ ಶೈಲಿಯ ಒಂದು ವಿಶ್ಲೇಷಣೆಯನ್ನು ನೋಡುವುದಾದರೆ, ಸ್ನೇಹಿತರೆ, ಸೆಪ್ಟೆಂಬರ್ ತಿಂಗಳು ನಿಮಗೆ ಸಿಂಹರಾಶಿಯವರಿಗೆ ಗಾಂಭೀರ್ಯ ಮತ್ತು ನಾಯಕತ್ವದ ಗುಣಗಳನ್ನು ಇನ್ನಷ್ಟು ಪ್ರಖರಗೊಳಿಸಲಿದೆ. ಇನ್ನು ವಿಶೇಷವಾಗಿ ಪ್ರಭಾವಶಾಲಿ ಸಂವಹನವನ್ನು ನೋಡುವುದಾದರೆ, 2ನೇ ಮನೆಯಲ್ಲಿ ಬುಧಾದಿತ್ಯ ಯೋಗವಿರುವುದರಿಂದ ನಿಮ್ಮ ಮಾತಿನ ವೈಖರಿ ಜನರ ಮೇಲೆ ಆಳವಾದ ಪ್ರಭಾವ ಬೀರಲಿದೆ. ರಾಜಸಿಕ ಸ್ವಭಾವವು ಸರಿಯಾದ ದಿಕ್ಕಿನಲ್ಲಿ ಹರಿದು ಸವಾಲುಗಳನ್ನು ಜಾಣ್ಮೆಯಿಂದ ಎದುರಿಸುವ ಸಾಮರ್ಥ್ಯ ಈ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿಯಾಗಲಿದೆ. ನಿಮ್ಮ ನೇರ ಮತ್ತು ನ್ಯಾಯಯುತವಾದಂತಹ ನಡೆ ನುಡಿಯಿಂದ ಸಾಮಾಜಿಕವಾಗಿ ನಿಮ್ಮ ವರ್ಚಸ್ಸು ಹೆಚ್ಚಾಗಲಿದೆ. ಈ ಒಂದು ತಿಂಗಳು ಅಹಂಕಾರವನ್ನು ಬದಿಗೊತ್ತಿ ವಿನಯದಿಂದ ವರ್ತಿಸಿದರೆ ಸರ್ವ ಕ್ಷೇತ್ರಗಳಲ್ಲೂ ನೀವು ಶ್ರೇಷ್ಠರಾಗಲಿದ್ದೀರಿ. ಉದ್ಯೋಗ ಮತ್ತು ವೃತ್ತಿ ಜೀವನದ ಒಂದು ವಿಚಾರವನ್ನು ನೋಡುವುದಾದರೆ, ನಿಮಗೆ ವೃತ್ತಿ ರಂಗದಲ್ಲಿ ಈ ತಿಂಗಳು ಯಶಸ್ಸಿನ ಹೊಸ ಎತ್ತರಗಳನ್ನು ನೀಡಲಿದೆ. ನಿಮ್ಮ ಕಾರ್ಯವೈಖರಿ ಮತ್ತು ಕರ್ತವ್ಯ ನಿಷ್ಠೆ ಸಂಸ್ಥೆಯ ಮೇಲಧಿಕಾರಿಗಳ ಗಮನ ಸೆಳೆಯಲಿದೆ. ಪ್ರಮುಖ ಒಂದು ಜವಾಬ್ದಾರಿಗಳು ನಿಮಗೆ ಈ ತಿಂಗಳಲ್ಲಿ ಒಲಿಯಲಿದೆ ಹಾಗೂ ವಿಶೇಷವಾಗಿ ಆಡಳಿತಾತ್ಮಕ, ಸರ್ಕಾರಿ ಅಥವಾ ನಿರ್ವಹಣಾ ಕ್ಷೇತ್ರದಲ್ಲಿರುವವರಿಗೆ ಹುದ್ದೆಯಲ್ಲಿ ಬಡ್ತಿ ಮತ್ತು ಅಧಿಕಾರ ಪ್ರಾಪ್ತಿಯಾಗುವ ಒಂದು ಯೋಗವಿದೆ. ಇನ್ನು ಕೆಲಸ ಬದಲಾಯಿಸಲು ಪ್ರಯತ್ನಿಸುತ್ತಿರತಕ್ಕಂಥವರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಸೂಕ್ತ ಆಹ್ವಾನ ದೊರೆಯುವಂಥ ಸಾಧ್ಯತೆ ಇದೆ. ಈ ಸೆಪ್ಟೆಂಬರ್ ತಿಂಗಳು ನಿಮಗೆ ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳಿಗೆ ಮತ್ತು ಮಾರ್ಗದರ್ಶನಕ್ಕೆ ಇತರರು ಸಂಪೂರ್ಣ ಗೌರವ ನೀಡುವಂತಾಗಲಿದೆ. ಇನ್ನು ಹಣಕಾಸು ಮತ್ತು ಆರ್ಥಿಕ ಒಂದು ಸ್ಥಿತಿಗತಿಯನ್ನು ನೋಡುವುದಾದರೆ, ಆರ್ಥಿಕವಾಗಿ ಸೆಪ್ಟೆಂಬರ್ ತಿಂಗಳು ನಿಮಗೆ ಧನ ಸಮೃದ್ಧಿಯನ್ನು ತಂದುಕೊಡಲಿದೆ. ಇನ್ನು ಈ ತಿಂಗಳಲ್ಲಿ ಧನಸ್ಥಾನದಲ್ಲಿ ಸೂರ್ಯ ಬುಧರ ಉಪಸ್ಥಿತಿಯಿಂದ ವರಮಾನದಲ್ಲಿ ಭಾರಿ ಹೆಚ್ಚಳವಾಗುವ ಯೋಗವಿದೆ. ಹಳೆಯ ಹೂಡಿಕೆಗಳು ಅಥವಾ ಬಾಕಿಯ ಹಣ ಕೈ ಸೇರತಕ್ಕಂಥ ಒಂದು ಸಾಧ್ಯತೆಯೂ ಇದೆ. ಆಸ್ತಿಯ ವಿಚಾರವನ್ನು ನೋಡುವುದಾದರೆ, ತಂದೆಯ ಕಡೆಯಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಬರಬೇಕಿದ್ದಂಥ ಲಾಭಗಳು ನಿಮ್ಮ ಪಾಲಾಗುವಂಥ ಸಾಧ್ಯತೆ ಇದೆ. ಚಿನ್ನ, ಬೆಳ್ಳಿ ಅಥವಾ ಸ್ಥಿರ ಆಸ್ತಿಯ ಮೇಲೆ ಹೂಡಿಕೆ ಮಾಡಲು ಇದು ಅತ್ಯಂತ ಶ್ರೇಷ್ಠವಾದಂಥ ಸಮಯ.
ಸಂಪತ್ತಿನ ಉಳಿತಾಯವನ್ನು ನೋಡುವುದಾದರೆ ಖರ್ಚುಗಳನ್ನು ಸುಲಭವಾಗಿ ನಿಯಂತ್ರಣ ಮಾಡಿಕೊಳ್ಳಿ. ಭವಿಷ್ಯಕ್ಕಾಗಿ ಸೂಕ್ತ ಉಳಿತಾಯ ಮಾಡಲು ಸಾಧ್ಯವಾಗಲಿದೆ. ಇನ್ನು ಪ್ರೀತಿ ಮತ್ತು ವೈವಾಹಿಕ ಜೀವನವನ್ನು ನೋಡುವುದಾದರೆ ಸಂಬಂಧಗಳಲ್ಲಿ ಮಧುರತೆ ಹಾಗೂ ಕೌಟುಂಬಿಕ ಸೌಹಾರ್ದತೆ ನೆಲೆಸಲಿದೆ. ನಿಮ್ಮ ಕುಟುಂಬದ ಸಂಪ್ರದಾಯಗಳಿಗೆ ಬೆಲೆ ನೀಡುವ ಸೂಕ್ತ ಸಂಗಾತಿಯ ಭೇಟಿಯಾಗಲಿದೆ. ವಿವಾಹ ಮಾತುಕತೆಗಳು ಶುಭವಾಗಿ ಮುಕ್ತಾಯಗೊಳ್ಳುವಂಥ ಒಂದು ಸಾಧ್ಯತೆ ಇದೆ. ವಿವಾಹಿತರಿಗೆ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯವಿರಲಿದ್ದು ಸಂಗಾತಿಯ ಹೆಸರಿನಲ್ಲಿ ಅಥವಾ ಅವರ ಒಂದು ಸಲಹೆಯಂತೆ ಕೈಗೊಳ್ಳುವ ಹಣಕಾಸಿನ ಕಾರ್ಯಗಳು ಭಾರಿ ಲಾಭ ತಂದುಕೊಡಲಿದೆ. ಪ್ರೇಮಿಗಳ ನಡುವೆ ಅನುರಾಗ ಹೆಚ್ಚಾಗಲಿದ್ದು ಕುಟುಂಬದ ಹಿರಿಯರ ಸಮ್ಮತಿಯೊಂದಿಗೆ ವಿವಾಹದ ಒಂದು ಹಂತ ತಲುಪತಕ್ಕಂಥ ಒಂದು ಯೋಗವಿದೆ. ಇನ್ನು ಕುಟುಂಬ ಮತ್ತು ಸಾಮಾಜಿಕ ಬಾಂಧವ್ಯವನ್ನು ನೋಡುವುದಾದರೆ ನಿಮ್ಮ ಕುಟುಂಬದಲ್ಲಿ ಹಬ್ಬದ ವಾತಾವರಣ ನೆಲೆಸಲಿದೆ. ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಶುಭ ಸಮಾರಂಭಗಳು ಜರಗಲಿದೆ. ಮಕ್ಕಳ ಏಳಿಗೆ ಉಂಟಾಗಲಿದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣತಕ್ಕಂಥದ್ದು ಕ್ರೀಡಾ ಸಾಧನೆ ಹೆಮ್ಮೆ ಹಾಗೂ ಆನಂದ ತಂದುಕೊಡಲಿದೆ. ಇನ್ನು ತಂದೆಯ ಮಾರ್ಗದರ್ಶಕರಾಗಿ ತಂದೆಯವರ ಪಾತ್ರ ನಿಮಗಾಗಿ ದೊಡ್ಡ ಒಂದು ಶಕ್ತಿಯಾಗಿ ನಿಲ್ಲಲಿದೆ. ಆರೋಗ್ಯ ಮತ್ತು ಜೀವನ ಶೈಲಿಯನ್ನು ನೋಡುವುದಾದರೆ ರೋಗ ನಿರೋಧಕ ಸಾಮರ್ಥ್ಯ ಉತ್ತಮವಾಗಿದ್ದು ದೈಹಿಕ ಶಕ್ತಿ ಮತ್ತು ಉಲ್ಲಾಸ ಇರಲಿದೆ. ಅತಿಯಾದ ಕೆಲಸದ ಒತ್ತಡದಿಂದ ಕಣ್ಣಿನ ಆಯಾಸ ಅಥವಾ ಗಂಟಲಿನ ಕಿರಿಕಿರಿ ಕಾಣಿಸಿಕೊಳ್ಳಬಹುದು. ಸಾತ್ವಿಕ ಆಹಾರಕ್ಕೆ ಹೆಚ್ಚಿನ ಒತ್ತು ನೀಡುವುದು ಒಳ್ಳೆಯದು. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಮತ್ತು ನೀರಿನ ಸೇವನೆ ಹೆಚ್ಚಿಸುವುದು ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡಲಿದೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿ ಹೆಚ್ಚಾಗಿರಲಿದ್ದು ಕಠಿಣ ವಿಷಯಗಳನ್ನು ಸುಲಭವಾಗಿ ಗ್ರಹಿಸಲಿದ್ದೀರಿ. ಆಡಳಿತ, ಹಣಕಾಸು, ಕಾನೂನು ಮತ್ತು ತಂತ್ರಜ್ಞಾನ ವಿಷಯದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಲಭಿಸಲಿದೆ. ಇನ್ನು ವ್ಯಾಪಾರ ಮತ್ತು ಉದ್ಯಮ ರಂಗವನ್ನು ನೋಡುವುದಾದರೆ ಲಾಭದಾಯಕ ವ್ಯಾಪಾರ, ಚಿನ್ನಾಭರಣ, ಹಣಕಾಸು ಸಂಸ್ಥೆಗಳು, ಶೈಕ್ಷಣಿಕ ಉದ್ಯಮ ಮತ್ತು ಸರ್ಕಾರಿ ಕಾಂಟ್ರಾಕ್ಟ್ ಮಾಡುವವರಿಗೆ ಭಾರಿ ಲಾಭ ಉಂಟಾಗಲಿದೆ. ಹೊಸ ಯೋಜನೆಯನ್ನು ನೋಡುವುದಾದರೆ ಉದ್ಯಮದ ವಿಸ್ತರಣೆಗೆ ಹೊಸ ಬಂಡವಾಳ ಹೂಡಿಕೆ ಮಾಡಲು ಹಾಗೂ ಪ್ರಭಾವಿ ವ್ಯಕ್ತಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಸೂಕ್ತವಾದಂಥ ಸಮಯ. ಪ್ರಯಾಣದ ವಿಚಾರವನ್ನು ನೋಡುವುದಾದರೆ ಲಾಭದಾಯಕ ವೃತ್ತಿಯ ಪ್ರಯಾಣವಿರಲಿದೆ. ಕೆಲಸದ ನಿಮಿತ್ತ ಅಥವಾ ಉದ್ಯಮಕ್ಕೆ ಸಂಬಂಧಿಸಿದ ಪ್ರಯಾಣಗಳು ಸಂಪೂರ್ಣ ಯಶಸ್ವಿ ಹಾಗೂ ಗೌರವವನ್ನು ತಂದುಕೊಡಲಿದೆ. ಇನ್ನು ಈ ತಿಂಗಳ ನಿಮ್ಮ ಸೆಪ್ಟೆಂಬರ್ ತಿಂಗಳ ಶುಭ ದಿನಾಂಕಗಳನ್ನು ನೋಡುವುದಾದರೆ 3, 4, 8, 12, 13, 17, 21, 22, 26 ಮತ್ತು 30 ಈ ತಿಂಗಳಲ್ಲಿ ಒಂದು ಶುಭ ದಿನಾಂಕಗಳಾಗಲಿದೆ. ಈ ತಿಂಗಳ ಒಂದು ಸಾಧಾರಣ ದಿನಗಳು 1, 6, 10, 15, 19, 24 ಮತ್ತು 28 ಇವಿಷ್ಟು ಸಾಧಾರಣವಾಗಿರಲಿದೆ. ಎಚ್ಚರಿಕೆ ಮಾಡತಕ್ಕಂಥದ್ದು 5ನೇ ತಾರೀಕು, 14ನೇ ತಾರೀಕು, 23, 29 ಈ ದಿನಗಳಲ್ಲಿ ಮಾತಿನ ಮೇಲೆ ಹತೋಟಿ ಇರಲಿ. ಅನಗತ್ಯ ವಾದ ವಿವಾದಗಳಿಂದ ದೂರವಿರಿ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಈ ತಿಂಗಳ ಒಂದು ಆಧ್ಯಾತ್ಮಿಕ ಪರಿಹಾರಗಳನ್ನು ನೋಡುವುದಾದರೆ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡಿ ಹಾಗೂ ಮುಂಜಾನೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿಕೊಳ್ಳಿ, ಇಲ್ಲವೇ ಪಾರಾಯಣವನ್ನು ಕೇಳಿ. ಇನ್ನು ವಿಶೇಷವಾಗಿ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಜಪಿಸುವುದರಿಂದ ಕಷ್ಟಗಳು ಪರಿಹಾರವಾಗಿ ಶುಭ ಫಲದ ಯೋಗವಿದೆ. ವಿಶೇಷವಾಗಿ ಪ್ರತಿ ಆದಿತ್ಯವಾರ, ಭಾನುವಾರ ಬಡವರಿಗೆ ಗೋಧಿ ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ದಾನ ಮಾಡುವುದು ಅತ್ಯಂತ ಒಂದು ಶುಭವನ್ನು ತಂದುಕೊಡಲಿದೆ. ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ 2026ನೇ ತಿಂಗಳು ವಿಶೇಷವಾಗಿ ಆರ್ಥಿಕ ಯಶಸ್ಸು, ಕುಟುಂಬದ ಸೌಖ್ಯ, ಸಮಾಜದಲ್ಲಿ ಉನ್ನತ ಸ್ಥಾನ ಹಾಗೂ ಒಳ್ಳೆಯ ಮಾಸವಾಗಲಿದೆ. ಗ್ರಹ ಬಲ ಸಂಪೂರ್ಣವಾಗಿ ನಿಮ್ಮ ಪರವಾಗಿರುವುದರಿಂದ ಆತ್ಮವಿಶ್ವಾಸದಿಂದ ಮುನ್ನಡೆಯಲಿದ್ದೀರಿ. ಕೋಪ ಮತ್ತು ಅನಗತ್ಯ ಅಹಂಕಾರವನ್ನು ಬದಿಗೊತ್ತಿ ವಿನಯದಿಂದ ನಡೆದುಕೊಂಡರೆ ಈ ತಿಂಗಳು ನಿಮಗೆ ಅತ್ಯಂತ ಯಶಸ್ವಿ ಮಾಸಗಳಲ್ಲಿ ಒಂದಾಗಲಿದೆ. ಈ ಭವಿಷ್ಯದಲ್ಲಿ ಯಾವುದಾದರೂ ನಿರ್ದಿಷ್ಟ ವಿಷಯದನ್ನು ಬೇಕಾದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಈ ತಿಂಗಳಲ್ಲಿ ನಿಮಗೆಲ್ಲರಿಗೂ ಭಗವಂತ ಶುಭ ಫಲ, ಯೋಗ, ಭಾಗ್ಯ, ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತನ್ನೆಲ್ಲ ದೇವರು ಕರುಣಿಸಲಿ ಎಂದು ದೇವರ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ
ತಪ್ಪದೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ತಿಂಗಳು ನಿಮಗೆ ಶುಭವಾಗಲಿ ಎಂದು ತಿಳಿಸುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.